ಇದು ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತೆ ನನ್ನ 8ನೆಯ ಸೆಷನ್, 8ನೆಯ ತರಗತಿ. ಇದು ಪದವಿಯ ಮೊದಲ ಪದವಿಯ ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳು ಬೆಳ್ಳಂಬೆಳಗಿನ ಎದ್ದು ಮೊದಲಿಗೆ ನಮಸ್ಕರಿಸಬೇಕಾದಂಥ ಒಂದು ಕೃತಿ ಯಾವುದು ಅಂತ ಕೇಳಿದರೆ ಅದು ಕವಿರಾಜ ಮಾರ್ಗ. ಅಷ್ಟು ಗೌರವ ಅದಕ್ಕೆ ಸಲ್ತವೆ. ಯಾಕೆ? ಉಪಲಬ್ಧ ಮೊದಲ ಕೃತಿ ಎನ್ನುವ ಕಾರಣಕ್ಕಾಗಿ. ಇದರ ಕಾಲ ಈ ಹಿಂದೆಯೇ ನಾನು ಹೇಳಿದಂತೆ 9ನೆಯ ಶತಮಾನ. ಮೊಟ್ಟ ಮೊದಲನೆಯ ಉಪಲಬ್ಧ ಕೃತಿಯಾಗಿ 9ನೆಯ ಶತಮಾನದ ಕವಿರಾಜ ಮಾರ್ಗವನ್ನು ನಾವು ಗುರುತಿಸ್ತೇವೆ ಅಂತ ಈಗಾಗಲೇ ನಾನು ಹೇಳಿದೆ. ಕವಿರಾಜ ಮಾರ್ಗಕಾರನೇ ತನ್ನ ಹಿಂದಿನ ಕವಿಗಳ ಬಗೆಗೆ ಉಲ್ಲೇಖಿಸಿದ್ದರೂ ಕೂಡ ಅವುಗಳು ದೊರಕದೇ ಇದ್ದರಿಂದ ಕವಿರಾಜ ಮಾರ್ಗವೇ ಉಪಲಬ್ಧವಾದಂಥ ಮೊದಲ ಕೃತಿಯಾಗಿ ಇವತ್ತು ನಮ್ಮ ಕಣ್ಣ ಮುಂದೆ ಇದೆ. ಇದರ ಕಾಲ 9ನೇ ಶತಮಾನ ಅಂತಲೂ ನಾನು ಹೇಳಿದ್ದಾಯಿತು. ಕವಿರಾಜ ಮಾರ್ಗಕಾರನು ತನ್ನ ಕೃತಿಗೆ ಆಕರ ಗ್ರಂಥಗಳಾಗಿ, ಒಂದು ಪರಾಮರ್ಶನ ಕೃತಿಯಾಗಿ, ಒಂದು ಮಾದರಿ ಕೃತಿಯಾಗಿ ಸಂಸ್ಕೃತದ ದಂಡಿ ಕಾವ್ಯಾದರ್ಶ ಮತ್ತು ಭಾಮಹನ ಕಾವ್ಯಾಲಂಕಾರ ಎಂಬ 2 ಕೃತಿಗಳನ್ನು ತೆಗೆದುಕೊಂಡಿದ್ದಾನೆ. ಮತ್ತೊಮ್ಮೆ ಹೇಳ್ತೀನಿ, ಸಂಸ್ಕೃತದ ದಂಡಿ ಅಂತ ಅನ್ನೋದು ಒಬ್ಬ ವ್ಯಕ್ತಿಯ ಹೆಸರು, ದಂಡಿಯ ಕಾವ್ಯಾದರ್ಶ ಮತ್ತು ಭಾಮಹನ ಕಾವ್ಯಾಲಂಕಾರ ಎನ್ನುವ 2 ಕೃತಿಗಳನ್ನು ಆತ ಆಕರ ಗ್ರಂಥಗಳಾಗಿ ತೆಗೆದುಕೊಂಡಿದ್ದಾನೆ. ಇನ್ನು ಕವಿರಾಜ ಮಾರ್ಗ ಕೃತಿಯು ಯಾರಿಂದ ರಚಿಸಲ್ಪಟ್ಟಿತು? ನೃಪತುಂಗನಿಂದಲೇ, ಕವೀಶ್ವರನಿಂದಲೇ ಅಥವಾ ಶ್ರೀ ವಿಜಯನಿಂದಲೇ ಎಂಬ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿವೆ. ಸುಮಾರಾಗಿ ಬಹುತೇಕ ವಿದ್ವಾಂಸರು ಶ್ರೀ ವಿಜಯನಿಂದಲೇ ರಚಿಸಲ್ಪಟ್ಟಿದೆ ಎನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ. ಈ ಕೃತಿಯಲ್ಲಿ 3 ಪರಿಚ್ಛೇದಗಳಿವೆ. 3 ಪರಿಚ್ಛೇದಗಳು. ಅದರಲ್ಲಿ ಮೊದಲನೆಯದು ದೋಷಾದೋಷ ವರ್ಣನ ನಿರ್ಣಯ. ದೋಷಾದೋಷ ವರ್ಣನ ನಿರ್ಣಯ, ಶಬ್ದಾಲಂಕಾರ ವರ್ಣನ ನಿರ್ಣಯ, ಅರ್ಥಾಲಂಕಾರ ಪ್ರಕರಣ. ಮೊದಲನೆಯದು ದೋಷಾದೋಷ ವರ್ಣನಾ ನಿರ್ಣಯ, ಎರಡನೆಯದು ಶಬ್ದಾಲಂಕಾರ ವರ್ಣನಾ ನಿರ್ಣಯ, ಮೂರನೆಯದು ಅರ್ಥಾಲಂಕಾರ ಪ್ರಕರಣ. ಈ ಕೃತಿಯನ್ನು 3 ನೆಲೆಗಳ ಮೂಲಕ ಅಧ್ಯಯನಕ್ಕೆ ಒಳಪಡಿಸಬಹುದು. ಒಂದನೆಯದು ಅದರ ಚಾರಿತ್ರಿಕ ಮಹತ್ವ. ಕೃತಿಯ ಚಾರಿತ್ರಿಕ ಮಹತ್ವ ಅಂದರೆ ಇತಿಹಾಸದ ದೃಷ್ಟಿಯಲ್ಲಿ ಈ ಕೃತಿಯ ಮಹತ್ವ ಏನು ಎಂಬುದು. ಈ ಕೃತಿಯಲ್ಲಿ ಅನೇಕ ಕವಿಗಳ ಉಲ್ಲೇಖ ಮತ್ತು ಕನ್ನಡಕ್ಕೆ ವಿಶಿಷ್ಟವಾದ ಸಾಹಿತ್ಯ ರೂಪಗಳ ಉಲ್ಲೇಖ ಹಾಗೂ ನೃಪತುಂಗನ ವ್ಯಕ್ತಿತ್ವದ ಉಲ್ಲೇಖ ಇತ್ಯಾದಿಗಳು ಸಿಗುವುದರಿಂದ ಇವುಗಳನ್ನೆಲ್ಲ ಜೊತೆ ಸೇರಿಸಿಕೊಂಡು ಈ ಕೃತಿಯ ಚಾರಿತ್ರಿಕ ಮಹತ್ವ ಎಂಬುದಾಗಿ ನಾವು ಗಮನಿಸ್ತೇವೆ. ಎರಡನೇದು ಲಾಕ್ಷಣಿಕ ಮಹತ್ವ, ಅಂದರೆ ಒಂದು ವಿಮರ್ಶನ ಕೃತಿಯಾಗಿ, ಒಂದು ಅಲಂಕಾರ ಗ್ರಂಥವಾಗಿ ಅಥವಾ ಒಂದು ಶಾಸ್ತ್ರ ಕೃತಿಯಾಗಿ ಅದು ಏನನ್ನ ನೀಡಿದೆ ಎನ್ನುವುದು ನಮಗೆ ಇಲ್ಲಿ ಮುಖ್ಯ ಆಗ್ತದೆ. ಮೂರನೆಯದು ಅದರ ಸೈದ್ಧಾಂತಿಕ ಮಹತ್ವ, ಅಂದರೆ ಅದು ಕನ್ನಡಿಗರ ಜೀವನ ಸಿದ್ಧಾಂತವನ್ನು ಪರಿಚಯಿಸ್ತದೆ ಅಂತ ವಿದ್ವಾಂಸರು ಗುರುತಿಸಿಕೊಂಡಿದ್ದಾರೆ. ಹಾಗಿದ್ರೆ ಅದು ಯಾವುದು? ಆ ಮೂಲಕ ಅದಕ್ಕೊಂದು ದಾರ್ಶನಿಕ ನೆಲೆಯೂ ಪ್ರಾಪ್ತವಾಗುತ್ತದೆ. ಕನ್ನಡಿಗರ ಬಗ್ಗೆ ಸಾಕಷ್ಟು ವಿವರಗಳೂ ಅಲ್ಲಿ ಸಿಗ್ತವೆ. ಶ್ರೀ ವಿಜಯರ ಕವಿಮಾರ್ಗಂ ಭಾವಿಪ ಕವಿಜನದ ಮನಕ್ಕೆ ಕನ್ನಡಿಯುಂ ಕೈದೀವಿಗೆಯುಂ ಎಂಬ ದುರ್ಗಸಿಂಹನ ಮಾತು ಪ್ರಸ್ತುತ ಸಂದರ್ಭದಲ್ಲಿ ಉಲ್ಲೇಖಾರ್ಹವಾದದ್ದು. ಸರಿ, ಇಷ್ಟ ಆದಮೇಲೆ ಕವಿರಾಜ ಮಾರ್ಗ ಕೃತಿಗೆ ಇರುವ 3 ಮಹತ್ವಗಳನ್ನು ಈಗಾಗಲೇ ನಾನು ಹೇಳಿದ್ರಲ್ಲಿ ಈಗ ಮೊದಲನೇದು ಕೈಗೆತ್ತಿಕೊಳ್ಳೋಣ. ಚಾರಿತ್ರಿಕ ಮಹತ್ವ. ಯಾವುದೇ ಒಂದು ಕೃತಿಯಲ್ಲಿ ಆಯಾ ಕಾಲದ ಅನೇಕ ಮಾಹಿತಿಗಳು ಒಳಗೊಂಡಿರ್ತವೆ. ಈ ಕೃತಿಯಲ್ಲಿ ರಾಜನಾದ ನೃಪತುಂಗನ ಬಗೆಗಿನ ವಿಚಾರಗಳು ನಮಗೆ ಸಿಗ್ತವೆ. ಕನ್ನಡ ನಾಡಿನ ಭೌಗೋಳಿಕ ಪರಿಸರದ ಚಿತ್ರಣ, ಕನ್ನಡ ಭಾಷೆಯ ಚರಿತ್ರೆಯನ್ನು ನಿರ್ದೇಶಿಸುವ ಸೂಚನೆಗಳು, ಕನ್ನಡ ಸಾಹಿತ್ಯ ಚರಿತ್ರೆಯ ಅಂಶಗಳು, ರಾಜಕೀಯ ಪರಿಸ್ಥಿತಿಯ ಸೂಚನೆಗಳು, ಜನಜೀವನದ ಚಿತ್ರಣ ಮುಂತಾದ ಕ್ಷೇತ್ರಗಳ ಮಾಹಿತಿಗಳನ್ನು ಕವಿರಾಜ ಮಾರ್ಗವನ್ನು ನಮಗೆ ತಂದುಕೊಟ್ಟಿದೆ. ಕವಿರಾಜ ಮಾರ್ಗವು ಶಾಸನಗಳನ್ನು ಬಿಟ್ಟರೆ ಪಂಪ ಪೂರ್ವ ಯುಗದ ಕನ್ನಡಿಗರ ಬದುಕನ್ನು ಬಿಂಬಿಸುವ ಏಕೈಕ ಕೈಗನ್ನಡಿ, ಪ್ರಾಚೀನ ಕರ್ನಾಟಕ ಸಂಸ್ಕೃತಿಯ ಸಂಕ್ಷಿಪ್ತ ಕೈಗನ್ನಡಿ ಎಂಬುದಾಗಿ ಎಂ ಕಲಬುರ್ಗಿಯವರು ಅಭಿಪ್ರಾಯ ಪಡ್ತಾರೆ.
ಕನ್ನಡ ನಾಡಿನ ಭೌಗೋಳಿಕತೆಯ ದೃಷ್ಟಿಯಿಂದ ಕವಿರಾಜ ಮಾರ್ಗದಲ್ಲಿ ಏನ್ ಸಿಗ್ತದೆ ಅಂತ ನೋಡೋಣ. ನಾವು ಹಂಗ ನೋಡ್ತಾರೆ. ಕಾವೇರಿಯಿಂದಮ ಗೋದಾವರಿ ವರಮಿರ್ಪ ನಾಡದ ಕನ್ನಡದೊಳ್ ಎನ್ನುತ್ತಾನೆ. ಅಂದರೆ ಇದು ಅಂದಿನ ಕನ್ನಡದ ಸೀಮೆಯನ್ನು ಪರಿಚಯಿಸುವಂತಹ ಒಂದು ಕೆಲಸ. ಕನ್ನಡದ ಸೀಮೆಯನ್ನು, ಕನ್ನಡದ ಗಡಿಯನ್ನು ಗುರುತಿಸುವಂತಹ ಒಂದು ಕೆಲಸ. ಇನ್ನು ಕಾವೇರಿಯಿಂದ ಗೋದಾವರಿವರೆಗೆ ನಮ್ಮ ಕನ್ನಡ ನಾಡು ವಿಸ್ತರಿಸಿತ್ತು ಅಂತ ಅನ್ನೋದು ಒಂದಾದರೆ, ಅದರಲ್ಲಿಯೂ ತಿರುಳ್ಗನ್ನಡದ ಸೀಮೆ ಯಾವುದು ಅಂತ ಅದರಲ್ಲಿ ಉಲ್ಲೇಖಿಸ್ತಾನೆ. ಅದರಲ್ಲಿ ಉಲ್ಲೇಖಗೊಳ್ಳುವ ಪೂಲಿಗೆರೆ, ಅದು ಇಂದಿನ ಧಾರವಾಡ ಜಿಲ್ಲೆಯ ಲಕ್ಷ್ಮೇಶ್ವರ. ಇನ್ನೊಂದು ಕಿಸುವಳಲ್, ಇದು ಬಿಜಾಪುರ ಜಿಲ್ಲೆಯ ಪಟ್ಟದಕಲ್ಲು. ಇನ್ನೊಂದು ಕೊಪ್ಪಣ ನಗರ, ರಾಯಚೂರು ಜಿಲ್ಲೆಯ ಕೊಪ್ಪಳ. ಒಂಕುಂದ, ಇದು ಬೆಳಗಾವಿ ಜಿಲ್ಲೆಯ ಒಕ್ಕುಂದ ಎಂಬುದಾಗಿ ಗುರುತಿಸಲಾಗಿದೆ. ಹಿಂದಿನ ಕವಿಗಳನ್ನು ಉಲ್ಲೇಖಿಸುವುದರ ಮೂಲಕ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಈತ ಇನ್ನೂ ಉಪಕರಿಸಿದ್ದಾನೆ. ಮಾತ್ರವಲ್ಲದೆ, ಇದನ್ನು ಹಿಂದಿನ ಸೆಷನ್ನಲ್ಲಿಯೂ ನಾನು ಒಂದ್ಸಲ ಹೇಳಿದ್ದೀನಿ, ಆದರೂ ಇಲ್ಲಿ ಒಂದ್ಸಲ ಉಲ್ಲೇಖಿಸ್ತೀನಿ. ಗದ್ಯ ಕವಿಗಳನ್ನು, ಪದ್ಯ ಕವಿಗಳನ್ನು ಆತ ಪಟ್ಟಿ ಮಾಡ್ತಾನೆ. ವಿಮಲೋದಯ, ಅದರಲ್ಲಿ ವಿಮಲ ಮತ್ತು ಉದಯ ಅಂತ ಅನ್ನೋದು ಒಂದು ಪುಟ್ಟ ಚರ್ಚೆಯಲ್ಲಿದೆ. ವಿಮಲೋದಯ, ನಾಗಾರ್ಜುನ, ಜಯಬಂಧು, ದುರ್ವಿನೀತ, ಈ 4 ಅಥವಾ 5 ಗದ್ಯ ಕವಿಗಳನ್ನು ಆತ ಹೆಸರಿಸ್ತಾನೆ. ಗದ್ಯ ಕವಿಗಳ ಹೆಸರುಗಳನ್ನು ಉಲ್ಲೇಖಿಸಿದ ಹಾಗೆ ಪದ್ಯ ಕವಿಗಳನ್ನು ಆತ ಹೆಸರಿಸ್ತಾನೆ. ಶ್ರೀ ವಿಜಯ, ಕವೀಶ್ವರ, ಇದು ಇಬ್ಬರು ಒಬ್ಬರೇನಾ, ಅಲ್ಲ ಶ್ರೀ ವಿಜಯ ಬೇರೆ ಕವೀಶ್ವರ ಬೇರೆನಾ ಅನ್ನುವಂಥದ್ದು ಒಂದು ಸ್ವಲ್ಪ ಚರ್ಚೆಯಲ್ಲಿದೆ. ಅಂತೂ ಶ್ರೀ ವಿಜಯ, ಕವೀಶ್ವರ, ಆಮೇಲೆ ಪಂಡಿತ ಚಂದ್ರ, ಆಮೇಲೆ ಲೋಕಪಾಲ, ಈ 3 ಹೆಸರು ಅಥವಾ 4 ಹೆಸರು ನಮಗೆ ಕವಿರಾಜ ಮಾರ್ಗದಲ್ಲಿ ಸಿಗ್ತದೆ. ಇಷ್ಟೇ ಅಲ್ಲದೆ ಕವಿರಾಜ ಮಾರ್ಗಕಾರನು ಗದ್ಯ ಕತೆ, ಚತ್ತಾಣ, ಬೆದಂಡೆ, ಪಗರಣ ಮುಂತಾದ ಸಾಹಿತ್ಯ ರೂಪಗಳನ್ನು, ವ್ಯಕ್ತಿಯ ಹೆಸರುಗಳಲ್ಲ, ಇದು ಸಾಹಿತ್ಯ ರೂಪಗಳು, ಹೇಗೆ ಗದ್ಯ, ಪದ್ಯ, ನಾಟಕ, ಪ್ರಬಂಧ, ಕತೆ ಅಂತ ಇದೆಯೋ ಹಾಗೆಯೇ ಆ ಕಾಲದಲ್ಲಿ ಇಂತಹ ಸಾಹಿತ್ಯ ರೂಪಗಳು ಇದ್ದವು ಎಂಬುದಾಗಿ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಅವು ಯಾವ್ಯಾವು? ಗದ್ಯ ಕತೆ, ಚತ್ತಾಣ, ಬೆದಂಡೆ, ಪಗರಣ, ಇಂಥವುಗಳು ನಮಗಲ್ಲಿ ಸಿಗ್ತವೆ. ಇದು ಆ ಕೃತಿಯ ಐತಿಹಾಸಿಕ ಅಥವಾ ಚಾರಿತ್ರಿಕ ಮಹತ್ವವನ್ನು ಹೇಳ್ತದೆ. ನೆಕ್ಸ್ಟ್ 2ನೆಯ ಮಹತ್ವ ಲಾಕ್ಷಣಿಕ ಮಹತ್ವ ಎನ್ನುವಂಥದ್ದು. ಇದರಲ್ಲಿ ಏನನ್ನ ಹೇಳಲಾಗುತ್ತೆ ಮತ್ತು ಏನನ್ನ ನಾವು ಕಂಡುಕೊಳ್ಬಹುದು ಅಂತಂದರೆ, ಕಾವ್ಯ ಎಂದರೆ ಏನು, ಕಾವ್ಯದ ಶರೀರ ಹೇಗಿರ್ತದೆ ಇತ್ಯಾದಿ ಕಾವ್ಯ ಲಕ್ಷಣಗಳನ್ನು ಮತ್ತು ಕಾವ್ಯ ಸೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವ ವ್ಯಾಕರಣ ದೋಷ, ಛಂದೋದೋಷ, ಅಲಂಕಾರ ದೋಷ, ಈ 3, ವ್ಯಾಕರಣ ದೋಷ, ಛಂದೋದೋಷ, ಆಮೇಲೆ ಅಲಂಕಾರ ದೋಷ, ಈ 3 ಈತ ಹೇಳಿದ್ದಾನೆ. ಆಮೇಲೆ ಏನು ಹೇಳಿದ? ಯತಿಯ ಕುರಿತಾಗಿಯೂ ಆತ ಪ್ರಸ್ತಾಪ ಮಾಡ್ತಾನೆ. ಯತಿಯನ್ನು ಕುರಿತಾಗಿ ವಿಶ್ಲೇಷಿಸುತ್ತಾ, ಯತಿ ಎಂಬುದು ಉಸಿರ್ಪತಾಣಂ, ಯತಿ ಎಂಬುದು ಸಿರ್ವತಾಣಂ ಎನ್ನುವ ವಿವರಣೆಯನ್ನು ಕೂಡ ಕವಿರಾಜ ಮಾರ್ಗಕಾರನು ನಮಗೆ ಕೊಡ್ತಾನೆ. ಇನ್ನು ಪ್ರಾಸದ ಕುರಿತಾಗಿಯೂ ಆತ ಹೇಳ್ತಾನೆ. ಪ್ರಾಸದ ಕುರಿತಾಗಿ, ಇಂಗ್ಲೀಷ್ನಲ್ಲಿ ನಾವು ರೈಮಿಂಗ್ ಅಂತ ಕರಿತೀವಲ್ಲ, ರೈಮಿಂಗ್ ವರ್ಡ್ಸ್ ಅಂತ ಕರಿತೀವಲ್ಲ, ಅಂಥದ್ದಿದು ಪ್ರಾಸ ಅಂತ ಕರಿತವೆ. ಇದನ್ನು ಕನ್ನಡದ ವೈಶಿಷ್ಟ್ಯವೆಂದೇ ಬಗೆದು ಶಬ್ದಾಲಂಕಾರ ಪ್ರಕರಣದಲ್ಲಿ ಅದರ ವಿವರಣೆಗೆ ಪ್ರಾಮುಖ್ಯತೆಯನ್ನು ಕೊಡ್ತಾನೆ. ಶಬ್ದಾಲಂಕಾರದಲ್ಲಿ ಇದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾನೆ. ಕನ್ನಡ ಸಂಸ್ಕೃತ ಶಬ್ದಗಳು ಜೊತೆಗೂಡಿ ಬಳಸುವುದಕ್ಕೆ ಆತ ಅನುಮತಿಯನ್ನು ನೀಡ್ತಾನೆ. ನೀಡಿದ್ರೂ ಕೂಡ ಸಂಸ್ಕೃತ ಪದಗಳ ಬಳಕೆ, ಬೆರಕೆ ಸರಿಯಾಗದಿದ್ದಲ್ಲಿ ಏನಾದೀತು ಅಂತ ಆತ ವಿವರಿಸ್ತಾನೆ. ಕುದಿಯುವ ಹಾಲಿಗೆ ಮಜ್ಜಿಗೆಯನ್ನು ಹಾಕಿದಂತಾದೀತು ಎಂಬುದಾಗಿ ಆತ ಎಚ್ಚರಿಸ್ತಾನೆ. ಪಾಲ್ಗಳಿಗೆ, ಕುದಿಯುವ ಹಾಲಿಗೆ ಪಾಲ್ಗಳೆಯ ಪನಿಗಳಂ ಬೆರಸಿದ ಓಲ್, ಹಂಗಾದೀತು. ಯಾಕೆ, ಏನಾಗ್ತವೆ? ಕೆಟ್ಟು ಹೋಗ್ತವೆ. ಸೊ ಹಾಗೆ. ಇನ್ನೊಂದು, ಪದ್ಯದ ಬಗೆಗೆ ಆತನಿಗೆ ಹೆಚ್ಚಿನ ಒಲವು ಇದ್ದಂತೆ ಭಾಸವಾಗ್ತದೆ. ಏನಂತಾನೆ? ಪದ್ಯಂ ಸಮಸ್ತ ಜನತಾ ಹೃದಯಂ ಎನ್ನುವಲ್ಲಿ ಅದು ಸ್ಪಷ್ಟಗೊಳ್ಳುತ್ತದೆ. ಕಾವ್ಯದಲ್ಲಿ ಬಳಸಲ್ಪಡುವ ಧ್ವನಿಯ ಬಗೆಗೂ ಆತ ವಿಚಾರ ಮಾಡಿದ್ದಾನೆ. ಧ್ವನಿ, ಒಳ ಅರ್ಥಗಳನ್ನು ಹುದುಗಿಸಿಟ್ಟ ಅರ್ಥವನ್ನು ನಾವು ಧ್ವನಿ ಅಂತ ಕರಿತೀವಿ. ಸೊ ಇದು ಸೌಂಡ್ ಅನ್ನುವ ಅರ್ಥದಲ್ಲಿ ಅಲ್ಲ. ಧ್ವನಿ ಅಂತಂದರೆ ಸೌಂಡ್ ಎನ್ನುವ ಅರ್ಥದಲ್ಲಿ ಅಲ್ಲ, ನಮ್ಮ ಮಾತಿನ ಒಳಗಡೆ ಹುದುಗಿಸಿಟ್ಟಂತಹ ಅರ್ಥ ಎನ್ನುವ ಅರ್ಥದಲ್ಲಿ
ಆಮೇಲೆ ಕ್ರಿಯೆ, ಕ್ರಿಯಾವಿಶೇಷಣ ಇವೆಲ್ಲ ಒಂದರ ಜೊತೆಗೆ ಇನ್ನೊಂದು ಸರಿಯಾದ ಗತಿಯಲ್ಲಿ ಹೊಂದಿಕೊಂಡಿರಬೇಕು ಅಂತ ಆತ ಹೇಳ್ತಾನೆ. ಹಾಗೆ ಅದಕ್ಕೊಂದು ವಿವರಣೆಯನ್ನು ಕೊಡ್ತಾನೆ. ಒಂದು ಕ್ರಿಯಾಪದಕ್ಕೆ ಒಂದಕ್ಕಿಂತ ಹೆಚ್ಚು ಕ್ರಿಯಾವಿಶೇಷಣಗಳನ್ನು ಬಳಸುವುದನ್ನು ಆತ ನಿಷೇಧಿಸಿದ್ದಾನೆ. ಹೇಗೆ ನಿಷೇಧಿಸಿದ್ದಾನೆ ಅಂತಂದರೆ, ಒಂದು ಕ್ರಿಯಾಪದಕ್ಕೆ ಎರಡು ಕ್ರಿಯಾವಿಶೇಷಣಗಳನ್ನು ಬಳಸಿದರೆ ಒಂದು ಕರುವನ್ನು ಎರಡು ಹಸುಗಳಿಗೆ ಬಿಟ್ಟಂತೆ ಆಗುತ್ತದೆ ಎಂಬುದಾಗಿ ಆತ ಎಚ್ಚರಿಸ್ತಾನೆ. ಇನ್ನು ಅಲಂಕಾರಗಳ ಬಗೆಗೆ ಆತ ಹೇಳ್ತಾ, ದಂಡಿ ಮತ್ತು ಭಾಮಹರು ಹೇಳಿದ 34 ಅಲಂಕಾರಗಳನ್ನು ಹೇಳಿ ಆ ಬಳಿಕ ಭಾವಿಕ ಮತ್ತು ಧ್ವನಿ ಇವೆರಡನ್ನು ಸೇರಿಸ್ತಾನೆ. ಇದು ಕವಿರಾಜ ಮಾರ್ಗಕಾರನ ಸ್ವಂತಿಕೆ. ಇದು ಎರಡನ್ನು ಸೇರಿಸಿ ಹೀಗೆ ಕವಿರಾಜ ಮಾರ್ಗದಲ್ಲಿ ನಮಗೆ ಒಟ್ಟು 36 ಅಲಂಕಾರಗಳು ಸಿಗ್ತವೆ. 36 ಅಲಂಕಾರಗಳು ಸಿಗ್ತವೆ. ಇನ್ನು ಮೂರನೆಯ ಮಹತ್ವ ಯಾವುದು ಅಂತಂದರೆ, ಅದು ಈ ಕೃತಿ ಹೇಳುವ ಸೈದ್ಧಾಂತಿಕ ಮಹತ್ವ, ಅಥವಾ ಈ ಕೃತಿ ಸೂಚಿಸುವ ಸೈದ್ಧಾಂತಿಕ ಮಹತ್ವ, ಅಥವಾ ಈ ಕೃತಿಯಲ್ಲಿ ನಾವು ಕಂಡುಕೊಳ್ಳಬಹುದಾದಂತಹ ಒಂದು ಸೈದ್ಧಾಂತಿಕ ಮಹತ್ವ. ಇದೇನಿದು? ಕವಿರಾಜ ಮಾರ್ಗವು ಕನ್ನಡಿಗರ ಬಗೆಗೆ ಹೇಳುತ್ತಾ ಕನ್ನಡಿಗರ ಜೀವನ ಸಿದ್ಧಾಂತವನ್ನು ಪರಿಚಯಿಸ್ತದೆ. ಕನ್ನಡದ ಜನ ಎಂಥವರು ಎನ್ನುವುದನ್ನು ಈತ ಇಲ್ಲಿ ಹೇಳ್ತಾನೆ. ಉದಾಹರಣೆಗೆ ಹೇಳೋದಾದರೆ, ಚದುರರ್ ಬುದ್ಧಿವಂತರಂತೆ. ಚದುರರ್ ನಿಜದಿಂ ಸಹಜವಾಗಿಯೇ ಅವರು ಬುದ್ಧಿವಂತರು. ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಎಂದಿದ್ದಾನೆ. ಕುರಿತು ಓದದೆಯು ಕಾವ್ಯ ಪ್ರಯೋಗ ಮಾಡಬಲ್ಲಂತಹ ಪರಿಣಿತರು, ಇವರು ಎಕ್ಸ್ಪರ್ಟ್ಸ್, ಪರಿಣಿತರು. ಇದು ಕನ್ನಡಿಗರ ಗುಣ ಸಾಮರ್ಥ್ಯವನ್ನು ಪರಿಚಯಿಸುವ ಪ್ರಯತ್ನ. ಒಟ್ಟಿನಲ್ಲಿ ಕವಿರಾಜ ಮಾರ್ಗವು ಆ ಕಾಲವನ್ನು ಗಣನೆಯಲ್ಲಿಟ್ಟುಕೊಂಡು, 9ನೇ ಶತಮಾನವನ್ನು ಗಣನೆಯಲ್ಲಿಟ್ಟುಕೊಂಡು ನೋಡಿದರೆ ಅದೊಂದು ಅಂದಿನ ಪುಟ್ಟ ವಿಶ್ವಕೋಶದಂತೆ ನಮಗೆ ಭಾಸವಾಗ್ತದೆ. ಇದಿಷ್ಟು ಕವಿರಾಜ ಮಾರ್ಗದ ಕುರಿತಾಗಿ ಅತ್ಯಂತ ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಹೆಚ್ಚಿನ ಓದಿಗಾಗಿ ಈ ಹಿಂದಿನ ಸೆಷನ್ಗಳಲ್ಲಿ ನಾನು ಹೇಳಿದಂತೆಯೇ ಮೈಸೂರು, ಬೆಂಗಳೂರು ವಿಶ್ವವಿದ್ಯಾನಿಲಯಗಳ ಅನೇಕ ಸಂಪುಟಗಳಲ್ಲಿ ಬಂದಂಥ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು, ಇನ್ನು ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಅಂತನ್ನುವ ಕೃತಿಗಳನ್ನು, ಆಮೇಲೆ ರಂಶಿ ಮೊಗಳಿಯವರ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕವನ್ನು, ತಾಸು ಶಾಮರಾಯರ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕವನ್ನು, ಆರ್ ನರಸಿಂಹಾಚಾರ್ಯರ ಸಾಹಿತ್ಯ ಚರಿತ್ರೆ ಪುಸ್ತಕವನ್ನು, ಸಿ ವೀರಣ್ಣವರ ಕನ್ನಡ ಸಾಹಿತ್ಯ ಚಾರಿತ್ರಿಕ ಬೆಳವಣಿಗೆ ಅನ್ನುವಂಥ ಪುಸ್ತಕ ಇತ್ಯಾದಿ ಪುಸ್ತಕಗಳನ್ನು ತಾವು ಗಮನಿಸಿಕೊಳ್ಬೋದು. ಎಲ್ಲರಿಗೂ ವಂದನೆಗಳು.